ಬಗ್ಗೆ ಮಾತಾಡಿದ್ರೆ ಅವ್ರ ಪಾರ್ಟಿ ಗೌರವ ಕೊಡ್ತಾರೆ ಅಂತೇಳಿ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡಲಿ. ಇದು ನಮ್ಮ ಧರ್ಮ, ನಮ್ಮ ಕರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ. ಆಯಿತಾ? ಗಂಗೆ ಆಗಲಿ, ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಬ್ರಹ್ಮಪುತ್ರ ಆಗಲಿ, ದುರ್ಗಾವತಿ ಆಗಲಿ, ಋಷಭವತಿ ಆಗಲಿ, ಯಾರೂ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಒಬ್ಬೊಬ್ಬರು ಅಶೋಕ ಅಂತ ಯಾಕೆ ತಿಳ್ಕೊಂಡಿದ್ದಾರೆ, ನಾನು ಕಲ್ಲಲ್ಲಿ ತಿಳ್ಕೊಬೋದಿಲ್ಲ. ಅವ್ರವ್ರು ಏನೇನೋ ಅವ್ರವ್ರು ಮಾಡ್ತಾರೆ. ಸೊ ಯಾಕೆ ಅವ್ರಿಗೇನು ಹೆಚ್ಚು ಕಮ್ಮಿ ಆಗಿದೆ ಗೊತ್ತಿಲ್ಲ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ, ಯಾರ ಭಕ್ತಿನೋ ಏನು ಭಕ್ತಿನೋ ನನಗೆ ಬಿಟ್ಟಿದ್ದಾರೆ. ಏನು ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ. ಟ್ವೀಟರು ಮಾಡಲಿ, ಪಾಲಿಕಾರು ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ಹೆಸರು ತಗೊಂಡ್ರೆ ಅವ್ರಿಗೆ ಮಾತಾಡ್ಬೇಕು. ಯಾರಿಗಾಗಿದೆ ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸೂ ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದು ಬಿಡ್ರಿ, ನಾನು ಹೋಗ್ತೀರ ಬಿಡ್ತೀರ, ನನ್ಗೆ ಬಿಟ್ಟಿದ್ದದು. ಇಟ್ ಈಸ್ ಮೈ, ನನ್ನ ನಂಬಿಕೆ ಅದು. ನಾನು ಹೋಗ್ತೀರ ಬಿಡ್ತೀರ ನನ್ನ ವಿಚಾರ. ದಿನ ಆಯ್ತು ಪೂಜೆ ಮಾಡೋದು ನಂದೆ. ಹಣೆ ಕುಂಕುಮನೋ, ವಿಭೂತಿನೋ, ರುದ್ರಾಕ್ಷಿನೋ ಏನೋ ಹಾಕೊಳ್ತಾರೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದ್ರೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ. ನೀವೇನು ಮೀಡಿಯಲ್ಲಿ 25 ಜನ ಇದೆ, 25 ಬಣ್ಣ ಕೆಲವರಿಗೆ ಕೆಂಪು ಇಷ್ಟ, ಕೆಲವರಿಗೆ ಇಷ್ಟ, ಹೋಗೋದು ಇಷ್ಟ. ಅವ್ರ ನಂಬಿಕೆ ವಿಚಾರ ಸರ್, ಅದು ಖರ್ಗೆ ಅವರು ಆಡಿದ ಮಾತು ಯಾವುದೋ ಒಂದು ವಿಚಾರದಲ್ಲಿ ಅವರು ಹೇಳಿದ್ದಾರೆ.